ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2012 ಮಾಡಲ್ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ZDI ಈ ಗಾಡಿ ಒಂದು ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅಲ್ಲಾಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ವೀಕ್ಷಕರೇ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಪ್ರತಿಯೊಂದು ಗಾಡಿಗಳ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಕಳ್ಸಕ್ಕೆ ವಾಟ್ಸಪ್ ನಂಬರ್ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದ್ರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ ಅಲ್ಲಿ ಈ ನಂಬರ್ಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವ್ರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಹೇಳಿ, ಯಾವುದು ಸರ್ ಗಾಡಿ? ಅದು ಸ್ವಿಫ್ಟ್ ZDI. ಸ್ವಿಫ್ಟಲ್ಲಿ ZDIನಾ? ಹಾಂ, ಓಕೆ. ಎಷ್ಟು ಮಾಡಲಿ ಸರ್ ಅದು? ಅದು 2012 ಅದು. ಓನರ್ ಎಷ್ಟು ಜನ? ನಾನೇ ಫೋರ್ತ್ ಓನರು. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಓಕೆ 89,000 ಗಾಡಿ ರನ್ನಿಂಗ್ ಆಗಿದೆ. ಓಕೆ. 4 ಟೈರ್ ಹೊಸವು. ಡೀಸೆಲ್. ಓಕೆ 4 ಟೈರ್ ಹೊಸವಿದೆ. ಓಕೆ. ಮತ್ತೆ ಸೀಟ್ ಕವರು, ಫ್ಲೋರಿಂಗ್ ಮ್ಯಾಟು, ಏನು ಕೆಲಸ ಮಾಡ್ಸೋದು ಏನಿಲ್ಲ ನೋಡ್ರಿ, ಸುಮ್ ತಗೊಂಡೋಗಿ ಹೊಡೆಯೋದಷ್ಟೇ. ಓಕೆ. ಬಾಡಿ ಎಲ್ಲ ಒರಿಜಿನಲ್ ಇದೆಯಾ? ಒರಿಜಿನಲ್ ಇದೆ. ಕಂಡೀಷನ್ ಇಂಜಿನು ಚೆನ್ನಾಗಿದೆ. ಓಕೆ. ಏನು ಸೀಟ್ ಇಂಜಿನ್ ಅದು. ಇಂಟೀರಿಯರ್ಸ್ ಎಲ್ಲ AC ಪೋರ್ಷನ್ ಪವರ್ ಎಲ್ಲ ಬರುತ್ತಲ್ಲ ಸರ್? ಎಲ್ಲ ವರ್ಕ್ ಇದೆ. ಏನು ಕೆಲಸ ಮಾಡಿಸೋದು ಒಂದು ರೂಪಾಯಿನೂ ಇಲ್ಲ ಅದ್ರಲ್ಲಿ. ಓಕೆ. ಸೀಟ್ ಗೀಟ್ ಎಲ್ಲ ಓಕೆ ಇದಾವಾ? ಹಾಂ, ಎಲ್ಲ ಓಕೆ ಅದಾವೆ. ಓಕೆ. ಅದು ZDI ಅಂದ್ರೆ ಟಾಪ್ ಎಂಡ್ ಗಾಡಿನ ಅದು? ಹಾಂ, ಟಾಪ್ ಎಂಡು. ಓಕೆ. ಅಂದ್ರೆ ಮ್ಯಾಗ್ ವೀಲು, ಮಿರರ್ ಅಡ್ಜಸ್ಟ್ಮೆಂಟ್ ಹಿಂಗು ಎಲ್ಲ ಬರ್ತಾವ? ಎಲ್ಲ ಐತೆ. ಓಕೆ. ತಗೊಳ್ಳೋರು ಹಿಂಗಾರೆ ಖರ್ಚೇನಿಲ್ಲ ಸರ್ ಗಾಡಿದು? ಏನು ಖರ್ಚಿಲ್ಲ. ರಿವರ್ಸ್ ಕ್ಯಾಮ್ರಾ, TV ಮೊನ್ನೆ ಮತ್ತೆ 15,000 ಖರ್ಚು ಮಾಡಿ ರಿವರ್ಸ್ ಕ್ಯಾಮ್ರಾ TV ಹಾಕ್ಸಿದೆ. ಓಕೆ. ಸಣ್ಣದೊಂದು ಲೈಟ್ ಹೋಗಿತ್ತು, ಮಿರರ್ ಲೈಟ್, ಅದನ್ನು ಹೊಸದಾಗಿಸಿದೆ. ಅವೇನು ಕ್ಲೀನ್ ಇರ್ಬೇಕಂತ ಹೇಳಿ. ಓಕೆ. ಈ ಗಾಡಿಗೆ ಓನರ್ 4 ಜನ ಅಂದ್ಬಿಟ್ರೆ ಇನ್ನೇನಿಲ್ಲ? ಏನು ಇಲ್ಲ, ಅದರಿಂದ ಅದೊಂದೇ ಇಂಟು ಮಾರಕ್ ಗಾಡಿ, ಮತ್ತೆ ಬೇರೆ ಇನ್ನೇನಿಲ್ಲ. ಅದು ನಮ್ಮ ಮಳಿಯನ ಹತ್ರ ಅವರು ಮೊನ್ನೆ ಆಧಾರ್ ಕಾರ್ಡ್ ತೆಗಿತೀವಿ ಅನ್ನೋದಕ್ಕೆ ಅವ್ರ ಮನೆಯವ್ರ ಹೆಸರು ಮಾಡಿಸ್ಕೊಂಡು ಅವನ ಹೆಸರು ಮಾಡಿಸ್ಕೊಂಡು ನಾನು ಮತ್ತೆ ತಗೊಂಡೆಲ್ಲ ನನ್ನ ಹೆಸರು ಇದು ಮಾಡ್ಕೊಂಡೆ. ಓಕೆ. ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವಲ್ಲ ಹಂಗಾರೆ ಒರಿಜಿನಲ್? ಎಲ್ಲ ನಮ್ಮ RC ಕಾರ್ಡ್ ಒರಿಜಿನಲ್ ಎಲ್ಲ ನನ್ನ ಕಡೆ ಇದೆ. ಓಕೆ. ಎಲ್ಲಿರೋ ಸರ್ ಗಾಡಿದು? ಇದು ದಾವಣಗೆರೆ. ಸಿಟಿನಾ? ಹಾಂ, ದಾವಣಗೆರೆ ಅಂಜನಾಯ ಮಿಲ್ಲು. ಓಕೆ ಸರ್. ಏನು ಹೇಳ್ತಾರೆ ಗಾಡಿಗೆ ರೇಟು? ಇದು 3.45 ಹೇಳ್ತಾ ಇದ್ದೀನಿ ಅಷ್ಟೇ. 3,45,000. ಹಾಂ. 12 ಅಲ್ವಾ ಮಾಡಲು? 12 ಬಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಓಕೆ. ನಂಬರ್ ಇದು ಹಾಕಿಲ್ಲ ಸರ್? ಹಾಂ, ಇದೇ ನಂಬರ್ ಹಾಕ್ರಿ. ಸರಿ ಸರ್. ಓಕೆ.